ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಧುಸ್ ಬ್ಲಾಗ್. ಇವತ್ತು ನಾವು ಎಲ್ಲರೂ ಟ್ರಿಪ್ ಕೊಟ್ಟಿದ್ದೀವಿ. ಎಲ್ಲಿಗೆ ಅಂತ ಹೇಳಿದ್ರೆ ಹೇಳ್ತೀನಿ. ಸೊ ವೆಲ್ಕಮ್ ಟು ಮಧುಸ್ ಬ್ಲಾಗ್. ಈಗ ನಾವಿದ್ದೀವಿ ಮೈಸೂರು ರೈಲ್ವೆ ಸ್ಟೇಷನಲ್ಲಿ. ನಮ್ಮ ಟ್ರೈನ್ ಇರೋದು 1:20ಕ್ಕೆ. ಸೊ ಈಗ ಟೈಮ್ ಬಂದು 1:05 ಆಗಿದೆ. ಆದರೂ ಕೂಲಾಗಿ ನಿಂತಿದ್ದೀವಿ, ಆಮೇಲೆ ಓಡೋಗತ್ತಣ ಅಂದ್ಬಿಟ್ಟು. ಓಕೆ, ಆಮೇಲೆ ಸಿಗೋಣ. ಗೈಸ್ ಫೈನಲಿ ಬಂದು, ಇದು ನಮ್ಮ ಟ್ರೈನು. ತುಂಬ ವರ್ಷ ಆದಮೇಲೆ ಇವತ್ತು ನಾವು ಹೋಗ್ತಾ ಇರೋದು ಮಂತ್ರಾಲಯಕ್ಕೆ. ಫೈನಲಿ ತುಂಬ ವರ್ಷ ಆಗಿದೆ, ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ಗೈಸ್ ಇವಾಗ ಫೈನಲಿ ಬಂದು ಟ್ರೈನಲ್ಲಿ ಕೂತಿದ್ದೀವಿ. ನನ್ನ ಜೊತೆ ಇವಾಗ ನನ್ನ ಫ್ಯಾಮಿಲಿನೂ ಕರ್ಕೊಂಡು ಹೋಗ್ತಾ ಇದ್ದೀನಿ. 8 ಇಯರ್ಸ್ ಆದಮೇಲೆ ಮಂತ್ರಾಲಯಕ್ಕೆ ಹೋಗ್ತಾ ಇರೋದು. ಫುಲ್ಲು ಸ್ನ್ಯಾಕ್ಸು ಎಲ್ಲ ತಗೊಂಡು ಹೋಗ್ತಾ ಇದ್ವಿ. ಗೈಸ್ ಇವಾಗ ಟೈಮ್ ಬಂದು ಎಷ್ಟಾಗಿದೆ ಅಂದರೆ, ಟೈಮ್ ಬಂದು 2 ಗಂಟೆ 7 ನಿಮಿಷ ಆಗಿದೆ. ಊಟ ಮಾಡ್ಕೊಬಿಡೋಣ, ಇಲ್ಲ ಟ್ರೈನ್ ರಶ್ ಆಗಿಬಿಡುತ್ತೆ ಅಂತ ಇವಾಗ ಬೇಗ ಬೇಗ ಊಟ ಎಲ್ಲ ಓಪನ್ ಮಾಡ್ತಾ ಇದ್ದೀವಿ. ಒಳ್ಳೆ ವ್ಯೂ, ವಿಂಡೋ ಪಕ್ಕ ಕೂತ್ಕೊಂಡಿರೋದಕ್ಕೋದಕ್ಕೂ ಒಳ್ಳೆಯ ವ್ಯೂ ಚೆನ್ನಾಗಿದೆ. ಇವಾಗ ಊಟ ಮಾಡಿಕೊಂಡು ಮತ್ತೆ ಜರ್ನಿ ಕಂಟಿನ್ಯೂ ಮಾಡ್ತೀವಿ. ಗೈಸ್ ಮನೆಯಿಂದನೇ ಬಾತ್ ಮಾಡ್ಕೊಬಂದಿದ್ದೀವಿ. ಎಲ್ಲರಿಗೂ ಒಂದೊಂದು ಪ್ಯಾಕೆಟ್ ಬಾತ್ ಮಾಡ್ಕೊಬಂದಿದ್ದೀವಿ. ಊಟ ಮಾಡಿ ಮತ್ತೆ ಸಿಗ್ತೀನಿ. ಮುರುಕ್ ಹೋಗ್ಬಿಡ್ತಾಳೆ ಅವಳಿಗೆ ಅಂದ್ಬಿಟ್ಟು. ನೀನು ಜಾಸ್ತಿ ಯಾವ್ದು ಮುರಿತೀಯ ಅದು ನನಗೇನೆ. ತಿನ್ನೋದ್ರಲ್ಲಿ ಎಲ್ಲ ಬಿಸಿ. ಗೈಸ್ ಊಟ ಎಲ್ಲ ಮುಗಿಸಿ ಹಾಗೆ ಒಂದು ರೌಂಡು ಕೆಳಗಡೆ ಕುತ್ಕೊಂಡು ನಿದ್ದೆ ಮಾಡಿ ಇವಾಗ ನಾನು ಅಪ್ಪರಲ್ಲಿ ಬಂದಿದ್ದೀನಿ. ಸ್ವಲ್ಪ ರೆಸ್ಟ್ ಮಾಡೋಣ ಅಂತ. ತುಂಬ ಮಳೆ ಜೊತೆಗೆ ಬಿಸಿಲು, ಒಂದೊಂದು ಕಡೆ ಒಂದೊಂದು ಥರ ಇದೆ. ಒಟ್ನಲ್ಲಿ ಒಂಥರ ಜರ್ನಿ ಚೆನ್ನಾಗಿದೆ. ಯಾವಾಗಲೂ ಒಬ್ಬಳೇ ಜರ್ನಿ ಮಾಡ್ತಾಯಿದ್ದೆ, ಮೈಸೂರು ಟು ಬ್ಯಾಂಗ್ಳೂರು ಆ ಥರ ಆಫೀಸ್ಗೆ. ಇವಾಗ ಫ್ಯಾಮಿಲಿ ಜೊತೆ ಲಾಂಗ್ ಜರ್ನಿ ಮಾಡ್ತಾಯಿದ್ದೀನಿ. ಅದು ತುಂಬ ವರ್ಷ ಆದಮೇಲೆ. ನಾವು ಯಾವಾಗಲೂ ಕಾರಲ್ಲೇ ಹೋಗ್ತಾಯಿದ್ದು, ತುಂಬ ವರ್ಷ ಆದಮೇಲೆ ಟ್ರೈನಲ್ಲಿ ಹೋಗ್ತಾಯಿದ್ದೀವಿ. ಒಂಥರ ಖುಷಿ ಇದೆ. ಓಕೆ ಗೈಸ್, ಮಲ್ಕೊಂಡೆದ್ದು ಮತ್ತೆ ಸಿಗ್ತೀನಿ. ಸಿಕ್ಕಾಪಟ್ಟೆ ಬೋರಿಂಗ್ ಆಗ್ತಾಯಿದೆ ಗೈಸ್, ಸಿಕ್ಕಾಪಟ್ಟೆ ಬೋರಿಂಗ್ ಆಗ್ತಾಯಿದೆ ಜರ್ನಿ ಅಂತೂ. ಮೇಲೆ ಕೂಡಿಸ್ಬಿಟ್ಟಿದ್ದಾರೆ, ನಿದ್ದೆ ಮಾಡಬೇಕು ಅಂತ. ನನಗೆ ನಿದ್ದೆನೂ ಬರ್ತಾಯಿಲ್ಲ. ಟೈಮ್ ಪಾಸ್ ಮಾಡೋಕ್ಕೆ ಹಿಂಗೆ ಅಂತಲೂ ಗೊತ್ತಾಗ್ತಾಯಿಲ್ಲ. ಫೋನ್ ನೋಡಿ 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 ಬ್ಯಾಟ್ರಿ ಎಲ್ಲ ಹೋಯ್ತು, ನಿದ್ದೆನೂ ಬರ್ತಾಯಿಲ್ಲ. ಬಿಸಿಲಿಗೆ ಮುಖ ಎಲ್ಲ ಬಾಡೋಗಿದೆ. ಇಲ್ಲಿ ನೋಡಿದ್ರೆ ಜನರು ಹೆವಿ ನಿದ್ದೆ ಹೊಡಿತಾವೆ ನೋಡಿ. 1 ವಿಕೆಟ್ ಡಮಾರ್. ಇವ್ರು ಯಾರು ಗೊತ್ತಿಲ್ಲ ನೋಡಿ, ಅಲ್ಲಿ ನಮ್ಮಪ್ಪ ನಮ್ಮಮ್ಮ ಆವಾಗಲೇ ವಿಕೆಟ್ ಡಮಾರ್. ಎಲ್ಲ ಮಲ್ಕೋಬಿಟ್ಟವ್ರೆ ಗೈಸ್. ಟ್ರೈನ್ ಸ್ವಲ್ಪ ಖಾಲಿ ಖಾಲಿ ಫೀಲಿಂಗು. ನನಗೆ ಮಾತ್ರ ನಿದ್ದೆ ಬೇಗ ಬರಲ್ಲ. ಯಾಕೆ ನಿದ್ದೆನ ಹೆಂಗೆ ಮಾಡೋದು ಬೇಗ ಅಂತ ಯಾರಿಗಾದ್ರು ಗೊತ್ತಿದ್ರೆ ಕಮೆಂಟಲ್ಲೇ ಹೇಳಿ. ನಾನು ಸ್ವಲ್ಪ ನಿದ್ದೆ ಮಾಡ್ತೀನಿ, ನನಗೆ ಬೇಗ ನಿದ್ದೆ ಬರಲ್ಲ. ಇವಳು ಡವ್ ಹೊಡಿಯೋದ್ರಲ್ಲಿ ಎಕ್ಸ್ಪರ್ಟ್. ಇವಾಗ ನೋಡಿ ಸ್ಮೈಲ್ ಮಾಡ್ತಾಳೆ. ಇಷ್ಟೇ ಗೈಸ್ ಜನಗಳು. ಗೈಸ್ ನಮ್ಮ ಪಕ್ಕದ ಬೋಗಿನಲ್ಲಿ ಒಂದು ಫ್ಯಾಮಿಲಿ ಕುತ್ಕೊಂಡು ಅಂತಾಕ್ಷರಿ ಆಡ್ತಾ ಇದ್ದಾರೆ. ನಿದ್ದೆ ಮಾಡೋಕ್ಕೆ ಕೊಡ್ತಾಯಿಲ್ಲ. ಸೊ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಪಕ್ಕ ಮಲ್ಕೊಂಡು ಕೋರಸ್ ಕೊಡ್ತಾಯಿದ್ದೀವಿ. ಐ ಮೀನ್ ನಮ್ಮ ಬೋಗಿಂದ ಅವ್ರಿಗೆ. ಟುವಿ 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 ನೋಡಿ ಹುಡುಗ 3 ಹೊತ್ತು ರೀಲ್ಸ್ ನೋಡೋದೇ ಅವಳ ಕೆಲಸ. ಹೆಂಗೆ ನೋಡ್ತಾವ್ ನೋಡಿ. ಓಯ್ ಬರೀ ಬ್ಲಾಗ್ ನೋಡ್ತಾ ಇರ್ತಾಳೆ ಗೈಸ್. ಅದು ಯಾರು ಬ್ಲಾಗ್ ಗೊತ್ತಾ? ಮೈ ಇನ್ಸ್ಪಿರೇಷನ್ ಸ್ಯಾಮ್ ಸಮೀರ್ ಬ್ಲಾಗ್. ಯಾವಾಗಲೂ ಅವಳು ಅದೇ ನೋಡೋದು, ನಾನು ಅದೇ ನೋಡೋದು. ಇವಾಗ ಎಲ್ಲರೂ ಲೂಡೋ ಆಡ್ತಾ ಇದ್ದೀವಿ. ನೋಡಿ ಗಾಯ್ಸ್ ಹೊಡೆದ್ಬಿಟ್ಲು.
ಗೈಸ್ ಇವಾಗ ಟೈಮ್ ಬಂದು ಎಷ್ಟು ಗಂಟೆ ಆಗಿದೆ ಅಂತ ಹೇಳಿದ್ರೆ ಎಷ್ಟಪ್ಪ 8:05 ಆಗಿದೆ. ಗೇಮ್ ಮಾಡ್ತಾ ಕೂತಿದ್ದೀವಿ, ಟೈಮ್ ಪಾಸ್ ಬೇರೆ ಆಗ್ತಾ ಇಲ್ಲ. ಗೈಸ್ ನಾನು ನೋಡಿಗೆ 2 ಕಾಯಿ ಹೊಡೆದ್ಬಿಟ್ಟೆ ಅಂದ್ಬಿಟ್ಟು ಅಳ್ತಾವಳೆ. ಗೈಸ್ ನಾನು ಮನೆ ಒಳಗಡೆ ಹೋಗ್ಬಿಟ್ಟೆ ಅಂದ್ಬಿಟ್ಟು ಅಣ್ಣಿ ಮನೆ ಒಳಗೆ ಫುಲ್ಲು ಕೋಪ ಮಾಡ್ಕೊಬಿಟ್ಟವಳೆ. ನಾನೇ ಕೋಪ ಮಾಡ್ಕೊಳ್ಳಿ. ಇರು ಒಂದು ನೋಡಿ ಗೈಸ್, ನಾನೇ ಫಸ್ಟ್ ಮನೆ ಒಳಗೆ ಹೋಗಿರೋದು, ಅದಕ್ಕೆ ಹುರ್ಕೋಬಿಟ್ಟವಳೆ. ಗೈಸ್ ಲುಡೋನಲ್ಲಿ ನಾನು ಹಣ್ಣಿಗೆ ಬಂದಿದ್ದೀನಿ ಅಂದ್ಬಿಟ್ಟು ಮೇಡಮ್ ಅವ್ರು ಫುಲ್ ಹುರ್ಕೋಬಿಟ್ಟವ್ರೆ. ನಾನು ಯಾಕೆ ಹುರ್ಕೊಳ್ಳಿ, ಎಲ್ಲ ಟೈಮ್ ಮನೆ ಮರ್ಯಾದೆ. ನಾನು ಸೆಕೆಂಡ್ ಪ್ಲೇಸ್, ಮಮ್ಮಿ ಫಸ್ಟು, ನಾನು ಸೆಕೆಂಡು. ಎಷ್ಟು ನಮ್ಮಪ್ಪ ಹೊಡೆದೈತೆ ಅಂತ ಹೇಳಿದ್ರೆ ಇವಳಿಗೆ, ಎಷ್ಟು ಸಲ ಹೊಡೆಸ್ಕೊಂಡವಳೆ ಅಂದ್ರೆ ಹೇಳಿ ಫುಲ್ ಫಸ್ಟ್ ರೇಟ್ ಆಗ್ಬಿಟ್ಟವಳೆ. ಇಷ್ಟದಾಗ ನಾನು ವಿನ್ ಆಗ್ಬೇಕಿತ್ತು, ನಿಯತ್ತಾಗಿ ಆಡಿಲ್ಲ ನೀನು. ಇಲ್ಲ ಗೈಸ್, ನಾನು ನಿಯತ್ತಾಗಿ ಆಡಿದ್ದೀನಿ. ನಮ್ಮಪ್ಪ ಇವಳಿಗೆ 4-5 ಸಲ ಹೊಡೆದವಳೆ, ಫುಲ್ ಫಸ್ಟ್ ರೇಟ್ ಆಗೋಳೆ. ಇಲ್ಲಿ ನಗಾಡ್ತಾವಳೆ ಅಷ್ಟೇ. ಇರ್ಲಿ ತೋರ್ಸು. ಅಣ್ಣಕ್ಕಿನ್ ಬರಲ್ಲ ಈ ತೋರಿಸ್ಕೊಡೆ ನೋಡಿ ಗೈಸ್, ರೆಡಿ ಮತ್ತೆ ನಿಮ್ ಹೊಡೆಯಕ್ ಬಂದವಳೆ. ರೆಡಿ ಮತ್ತೆ ಹೊಡೆಯಕ್ ಬಂದವಳೆ ನೋಡಿ. ನಮ್ಮ ಅಪ್ಪ ಪಾಪ ಹೊಡಿಬಾರ್ದು ಮಗಳು ಅಂತ ಬಿಟ್ಕೊಡ್ತಾ ಇದ್ರೆ ಹೆಚ್ಕೊತಾವಳೆ. ನೋಡಪ್ಪ ಎಷ್ಟು ಸರಿ ನಾಯಿ ಕುಡ್ದಂಗ್ ಕುಡ್ದೈತೆ ಹಣ್ಣಿ ಕಾಯಿಯೆಲ್ಲ. ಕೇಳಿಸ್ಕೊಂಡ್ರೆ ಗೈಸ್, ಹೊಡಿಸ್ಕೊಂಡು ನಾಚಿಕೆ ಇಲ್ದಾಗ ಹೆಂಗ್ ಮಾತಾಡ್ತಾವಳೆ. ನಮ್ಮಮ್ಮ ನೋಡಿ ವಿನ್ನಾಗಿ ಪೀಸಾಗಲ್ ಕೂತೈತೆ, ಏನಾದ್ರೂ ಮಾಡ್ಕೊಳ್ಳಿ ಅಂತ. ಈಗ ಎಷ್ಟು ಸಲ ಬಂತಂದ್ರೆ ಗೈಸ್ ಎಲ್ಲರೂ ಏನ್ ಮಾಡ್ತಿದ್ರಿ? ಊಟ ಆಯ್ತಾ? ನಮ್ದು ಇವಾಗ ಊಟ ಮಾಡ್ಬೇಕು, ಗೇಮ್ ಮುಗಿಸ್ಕೊಂಡು ಊಟ ಮಾಡೋಣ ಅಂತ ಕೂತಿದ್ದೀವಿ. 2-3 ಇದ್ರ ಪ್ರಕಾರ ಯಶು ಇಸ್ ದ ಫಸ್ಟ್ ವಿನ್ನರ್. ಇಲ್ಲ ಗೈಸ್, 7 ಪ್ಲೇಸ್ ಎಲ್ಲ ನಿಮ್ಮ ಅಮ್ಮ ಆಡಿರೋದು. ಏನ್ ಅನ್ನಿಸ್ತೈತೆ? ಚೆನ್ನಾಗೈತೆ, ಎಲ್ಲ ಚೆನ್ನಾಗಿ ಹೊಡೆದ್ಬಿಟ್ರಿ. 3rd ಪ್ಲೇಸ್ಗೆ ಈ ರೇಂಜಿಗೆ ಡ್ಯಾನ್ಸ್ ಆಡ್ತಾರೆ. ನಾನು ಸೆಕೆಂಡ್ ಪ್ಲೇಸ್ ಗೈಸ್, ಎಷ್ಟು ಕೂಲಾಗಿ ಕೂತಿದ್ದೀನಿ ನೋಡಿ. ಫೈನಲಿ ನಂತರ ಕೂಲೆಸ್ಟ್ ಪರ್ಸನ್ ಯಾರು ಸಿಗಲ್ಲ. ಎಲ್ಲ ಆಯ್ತು, ಇವಾಗೆಲ್ಲ ಮಲ್ಕೊಬೇಕು. ಎಲ್ಲ ಮಲ್ಕೊಂತಿದ್ದಾರೆ, ಲೈಟ್ ಆಫ್ ಮಾಡ್ಬೇಕು. ಯಾರು ಕೂಡ ಎದ್ದಿಲ್ಲ, ಮಲ್ಕೊಬೇಕು. ನಾವು ಸ್ವಲ್ಪ ಕೂತ್ಕೊಳ್ಳೋಣ ಅಂತ ಕೂತಿದ್ದೀವಿ. ಎಲ್ಲರೂ ಮಲಗಿದ್ದಾರೆ. ನಾವಿಲ್ಲಿ ಈ ಕಡೆ ಪಕ್ಕ ಸೀಟ್ ಖಾಲಿ ಇತ್ತು ಅಂತ ಕೂತಿದ್ದೀವಿ. ವಿಂಡೋ ಸೀಟ್ ಸಿಕ್ಕಿದ್ರೆ ಅದೇ ಒಂಥರ ಮಜಾ ಅಲ್ಲ. ಆರಾಮಾಗಿ ಕುತ್ಕೊಂಡು ವಿಂಡೋ ಹತ್ರ ವ್ಯೂಸ್ ನೋಡಿಕೊಂಡು ಚಿಲ್ ಮಾಡ್ತಾ ಇದ್ದೀವಿ. ಓಕೆ ಗೈಸ್, ನೆಕ್ಸ್ಟು ಮಂಗ್ಳದಲ್ಲಿ ಸಿಗುವ. ಇವಾಗ ಟೈಮ್ ಬಂದ್ಬಿಟ್ಟು 12:23 ಆಗೈತೆ. ಸೊ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀವಿ. ಇನ್ನೇನು ಇಳಿಬೇಕು, ಇಳಿಯೋಕ್ಕೆ ಎಲ್ಲ ರೆಡಿ ಆಗ್ತಾ ಇದ್ದೀವಿ. ಗೈಸ್, ನಾವು ಮಂತ್ರಾಲಯ ರೈಲ್ವೆ ಸ್ಟೇಷನ್ಗೆ ಬಂದು ತುಂಬ ಮಳೆ, ತುಂಬ ಜನ ನಿಂತಿದ್ದಾರೆ ಇಲ್ಲಿ ಆಟೋಗೋಸ್ಕರ ಅಂತ. ಮಳೆಯಿಂದ ಯಾರೂ ಕೆಳಗಡೆ ಹೋಗೋಕ್ಕಾಗ್ತಾ ಇಲ್ಲ, ತುಂಬ ರಶ್ಶು. ನಾವು ಆಟೋಗೆ ವೇಟ್ ಮಾಡ್ತಾ ಇದ್ದೀವಿ. ಗೈಸ್ ಫೈನಲಿ ಮಂತ್ರಾಲಯ ಬಂದಿದ್ದೀವಿ. ರೂಮ್ ಬುಕ್ ಆಗಲಿಲ್ಲ. ನಾವು 1 ತಿಂಗಳಿಂದ ರೂಮ್ಗೆ ತುಂಬ ಟ್ರೈ ಮಾಡಿದೋ, ರೂಮ್ ಬುಕ್ ಆಗಲಿಲ್ಲ ಎಲ್ಲೂ. ಇವಾಗ ಇಲ್ಲಿ ಆಫೀಸ್ ಹತ್ರ ಬಂದು ಕೇಳೋಣ ಅಂತ ಆಫೀಸ್ ಹತ್ರ ಬಂದಿದ್ದೀವಿ. ತುಂಬ ಮಳೆ ಇದೆ, ಮಳೆಯಲ್ಲೇ ಬ್ಲಾಗ್ ಮಾಡ್ತಾಯಿದ್ದೀನಿ. ಬಟ್ ಒಂಥರ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಯಿತು. ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಫಸ್ಟು ರೂಮ್ ಹುಡುಕ್ಬಿಡೋಣ. ಗೈಸ್, ನಾವು ಮಂತ್ರಾಲಯ ಬಂದಾಗ 12:15 ಆಗಿತ್ತು. ಈಗ ಟೈಮ್ ಬಂದು 2 ಗಂಟೆ ಆಗಿದೆ, ಇನ್ನೂ ರೂಮ್ ಸಿಕ್ಕಿಲ್ಲ. ಅಲ್ಲಿ ಆಟೋ ಬರಬೇಕಾದ್ರೂ ಅಷ್ಟೇ, ಆಟೋದು ತುಂಬ ಮಳೆ ಬರ್ತಿತ್ತು. ಏನಂತಾರೆ ಅಂದರೆ ಪರ್ ಹೆಡ್ಡು 50 ರೂಪೀಸ್ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹತ್ತಿದ್ರೆ ಯಾರೂ ಶೇರಿಂಗ್ ಬರ್ತಾ ಇಲ್ಲ, ನಿಮ್ಮ ಫ್ಯಾಮಿಲಿ ಇದೆಯಲ್ಲ ಅದಕ್ಕೆ ಪರ್ ಹೆಡ್ 100 ಕೊಟ್ಬಿಡಿ ಹೋಗೋಣ ಅಂತಂತಾರೆ. ನಾವು ಸರಿ ಆಯಿತು ಅಂತಂದ್ರೂ ಹೊರಡಲ್ಲ. ನಾವು ಸುಮ್ಮನೆ 1/4 ಗಂಟೆ ರೈಲ್ವೆ ಸ್ಟೇಷನಲ್ಲೇ ವೆಯ್ಟ್ ಮಾಡಿಸಿದ್ದಾರೆ. ವೇಸ್ಟ್ ಆಯಿತು ಟೈಮು. ನಾವು ಹೊರಡೋಣ ಅಂದು ಡ್ರೈವರ್ ಕೋಪ್ರೇಟ್ ಮಾಡಲ್ಲ. ತುಂಬ ರಶ್ ಇರೋದ್ರಿಂದ, ಮಳೆ ಇರೋದ್ರಿಂದ ಯಾರೂ ಕೋಪ್ರೇಟ್ ಮಾಡಲಿಲ್ಲ. ಫೈನಲಿ ಆಮೇಲೆ ಒಂದು 1/4 ಗಂಟೆ ವೇಸ್ಟ್ ಮಾಡಿದ್ಮೇಲೆ ಮತ್ತೆ ಬೇರೆ ಆಟೋ ಹತ್ಕೊಂಡು ಇಲ್ಲಿಗೆ ಬಂದು, ಇಲ್ಲಿ ನೋಡಿದ್ರೆ ರೂಮ್ಸ್ ಎಲ್ಲ ಫುಲ್ಲಾಗಿದೆ. ಮಳೆ ಕೂಡ ಬರ್ತಾಯಿದೆ, ಎಲ್ಲಿರೋದು ಅಂತ ಗೊತ್ತಿಲ್ಲ. ರೂಮ್ ಹುಡ್ಕೋಕ್ಕೆ ಅಂತ ಹೋಗಿದ್ದಾರೆ.
ನಾವಿಲ್ಲಿ ಕುತ್ಕೊಂಡಿದ್ದೀವಿ ಒಂದು ಕಡೆ. ಮಳೆ ಇರೋದ್ರಿಂದ ಎಲ್ಲರೂ ಒಟ್ಟಿಗೆ ಹುಡ್ಕೋಕ್ಕಾಗಲ್ಲ ಅಂದ್ಬಿಟ್ಟು ಯಾವುದೋ ಒಂದು ಹೋಟೆಲ್ ಮುಂದೆ ಕೂತಿದ್ದೀವಿ. ನಮ್ಮ ಅಪ್ಪ ರೂಮ್ ಹುಡ್ಕೊಬರಕ್ಕೆ ಹೋಗಿದ್ದಾರೆ. ನಾವು ರೂಮ್ ಟ್ರೈ ಮಾಡ್ದೋ ಒಂದು ತಿಂಗಳು ಮುಂಚೆಯಿಂದನೇ ಟ್ರೈ ಮಾಡ್ದೋ. ನಾವು 2 ತಿಂಗಳು ಮುಂಚೆ ಟಿಕೆಟ್ ಬುಕ್ ಮಾಡಿದ್ದು, 1 ತಿಂಗಳು ಮುಂಚೆ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದ್ದು. ಸಿಗಲಿಲ್ಲ ನಮಗೆ ರೂಮ್. ದೇವಸ್ಥಾನದ ರೂಮ್ ಕೂಡ ಸಿಗಲಿಲ್ಲ. ಪ್ರೈವೇಟ್ ನೋಡೋದಂದರೆ 3,000 4,000 ಅಂತಂತಾರೆ. ಅಷ್ಟೊಂದು ಕೊಟ್ಟು ಇರೋವಂಥದ್ದು ಏನಿಲ್ಲ. 3,000 4,000 ಅಂಥದ್ದು. ಆಮೇಲೆ ರೂಮ್ಸ್ಗಳು ಏನು ಅಷ್ಟೊಂದು ನೀಟಾಗಿ ಮೇಂಟೈನ್ ಮಾಡಿಲ್ಲ. ಸೊ ಇನ್ನೂ ರೂಮ್ ಹುಡುಕ್ತಾ ಇದ್ದೀವಿ. ಸ್ಟಿಲ್ ಸಿಕ್ಕಾಪಟ್ಟೆ ಟಯರ್ಡ್ ಆಗಿದೆ. ಟ್ರೈನಲ್ಲಿ ಕೂಡ ಕರೆಕ್ಟಾಗಿ ನಿದ್ದೆ ಮಾಡಿಲ್ಲ. ರೂಮ್ ಕೂಡ ಸಿಗ್ತಾ ಇಲ್ಲ. ಮಳೆ ಬೇರೆ ಬರ್ತಾ ಇದೆ. ಪಾಪ ಇವರಿಬ್ಬರು ರೂಮ್ ನೋಡ್ಕೊಬರಕ್ಕೆ ಹೋಗಿ ಇವಾಗ ಬರ್ತಾವ್ರೆ. ತುಂಬ ಏನಂತಾರೆ, ತುಂಬ ರಶ್ಶು ಗೈಸ್. ಇವಾಗ ರೂಮ್ ಸಿಕ್ಕಿದೆ. ಟೈಮ್ ಬಂದು ಇವಾಗ 2:30 ಆಗಿದೆ. ಸಿಗ್ತಾ ರೂಮು? ಎಷ್ಟು? 6,000 ರೂಪಾಯಿ. 6,000 ರೂಪಾಯಿ ಅಂತೆ ಗೈಸ್ ರೂಮು. ಫೈನಲಿ ರೂಮ್ ಸಿಕ್ಕಿದೆ. ಹೋಗ್ತಾ ಇದೀವಿ. 3 ಗಂಟೆ ಅಷ್ಟೇ ಅಂತೆ ಗೈಸ್. ನಾವು 2 ದಿನಕ್ಕಂತ ರೂಮ್ ಬುಕ್ ಮಾಡಿದ್ದು. ಅಂದರೆ ನಮಗೆ ಸೋಮವಾರ ಬೆಳಗ್ಗೆ 6 ಗಂಟೆಗೆ ಟ್ರೈನ್ ಇರೋದು ಅಂತ. ಸೊ ಅಲ್ಲಿವರೆಗೂ 24 ಗಂಟೆ ರೂಮ್ ಕೊಡಲ್ಲ, ಬರೀ 23 ಗಂಟೆ ಮಾತ್ರ ಕೊಡೋದು ಅಂತ ಹೇಳ್ತಿದಾರಂತೆ. ಅದಕ್ಕೆ 2 ದಿನದ ಲೆಕ್ಕ ಸೇರಿಸಿ 6,000 ಇಸ್ಕೊತಾ ಇದ್ದಾರೆ. ತುಂಬ ಹತ್ರನೇ ಸಿಕ್ಕಿದೆ. ದೇವಸ್ಥಾನ ಪಕ್ಕನೇ ರೂಮ್ ಸಿಕ್ಕಿದೆ. ಹೋಗ್ತಾ ಇದ್ದೀವಿ ಇವಾಗ. ಟೈಮ್ ಬಂದು ಈಗ ಬೆಳಗಿನ ಜಾವ 2:30 ಗಂಟೆ ಆಗಿದೆ. ಇವಾಗ ಹೋಗಿ ಒಂದು ಸ್ವಲ್ಪ ಪವರ್ ನ್ಯಾಪ್ ತಗೊಂಡು ಮತ್ತೆ ಇದಕ್ಕೆ ಫ್ರೆಶಪ್ ಆಗಿ ದೇವಸ್ಥಾನಕ್ಕೆ ಹೋಗಬೇಕು. ಗೈಸ್ ಬೆಳಗ್ಗೆ 2:30 ಗಂಟೆಲಿ ಟೀ ಕುಡಿತಾ ಇದ್ದೀವಿ. ತುಂಬ ಚಳಿ ಇದೆ ಗೈಸ್. ನಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನೇನು ಬಂತು ಅಂತ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನೆಷ್ಟು ದೂರ ಐತೆ? ಈಗ ಸ್ಟಾರ್ಟ್ ಮಾಡಿದ್ದೀವಿ. ಟೀ ಕುಡ್ಕೊಂಡು, ಅದು 2:30 ಬೆಳಗಿನ ಜಾವ. ಯಾವತ್ತೂ ಟೀ ಕುಡ್ದಿರ್ಲಿಲ್ಲ. ಬೆಳಗ್ಗೆನೆ ಟೀ ಕುಡ್ಕೊಂಡು ಹೋಗ್ತಾ ಇದ್ದೀವಿ. ರೋಡಲ್ಲಿ ಯಾರೂ ಇಲ್ಲ. ನಾನು ಮತ್ತು ನನ್ನ ಟೀ ಅಷ್ಟೇ ಗೈಸ್. ರೂಮ್ ಬುಕ್ ಮಾಡ್ಕೊಳ್ದೇನೆ ಮಂತ್ರಾಲಯಕ್ಕೆ ಬರೋಕ್ಕೆ ಹೋಗಬೇಡಿ. ರೂಮ್ ಬುಕ್ ಮಾಡಿಲ್ಲ ಅಂತಂದರೆ ವರ್ಸ್ಟ್ ಎಕ್ಸ್ಪೀರಿಯೆನ್ಸು. ಇವಾಗ ಸ್ವಲ್ಪ ಮಳೆ ನಿಂತಿದೆ. ಸೊ ಸದ್ಯ ಇವತ್ತೇ ಮಳೆ ಅಂತೆ. ಮಳೆನೇ ಇರಲಿಲ್ಲ ಅಂತಂದರು. ಏನೋ ಗೈಸ್, ನಾವು ಹೋಗಿರೋ ಕಡೆ ಎಲ್ಲ ಮಳೆ ಬರುತ್ತೆ. ನಮ್ಮೂರಲ್ಲಿದ್ದರೆ ನಮ್ಮೂರಲ್ಲಿ ಮಳೆ, ಬೇರೆ ಊರಿಗೆ ಹೋದರೆ ಬೇರೆ ಊರಲ್ಲಿ ಮಳೆ. ಏನು ಮಾಡೋಕ್ಕಾಗಲ್ಲ. ನಿಮ್ಮೂರಲ್ಲೆಲ್ಲ ಮಳೆ ಬೆಳೆ ಇಲ್ಲ ಹೆಂಗಿದೆ ಕಮೆಂಟಲ್ಲಿ ತಿಳಿಸಿ ನಮಗೆ. ಬೇಗ ಬನ್ನಿ. ನಡೀರಿ. ಒಂದು ಕೆಲಸ ಮಾಡಲ್ಲ, ಬ್ಯಾಗ್ ಎತ್ತಲ್ಲ, ಬ್ಲಾಗ್ ಮಾಡ್ಕೊಂಡು ನಿಂತ್ಕೊಳ್ತಾರೆ. ಎಷ್ಟು ಬರೀ ಟೈಮ್ ವೇಸ್ಟ್ ಮಾಡ್ತಾರೆ ಗೈಸ್. ಅದಕ್ಕೆ ಕೆಲಸ ಕೊಟ್ಟಿದ್ದೀನಿ ಅವ್ರಿಗೆ. ನಡೀರಿ ಗೈಸ್. ಮಳೆ ಬಂದಿರೋದಕ್ಕೆ ನೋಡಿ ಎಲ್ಲ ದೇವಸ್ಥಾನದ ಹತ್ರ ಮಲ್ಕೊಂಡಿದ್ದಾರೆ. ರೂಮ್ ಕೂಡ ಎಲ್ಲೂ ಅವೈಲೇಬಲ್ ಇಲ್ಲ. ನಮಗೇನೋ ನಿಯರ್ ಬೈ ರೂಮ್ ಸಿಕ್ತು, ದೇವ್ರ ದಯೆ. ಆದರೆ ಸ್ವಲ್ಪ ದುಡ್ಡು ಜಾಸ್ತಿ ಕಟ್ತಾ ಇದ್ದೀವಿ ಅಷ್ಟೇ. ನಮಗೆ ಇಲ್ಲೇ ರೂಮು. ಬನ್ನಿ ನಮ್ಮ ಮಂತ್ರಾಲಯದಲ್ಲಿ ನಾವು ಉಳ್ಕೊಂಡಿರೋ 6,000 ರೂಮ್ ಹೇಗಿದೆ ಅಂತ ನೋಡೋಣ. ಗೈಸ್, ಇಲ್ಲಿ ಡಬಲ್ ಬೆಡ್ ಜೊತೆಗೆ ಸಿಂಗಲ್ ಬೆಡ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಥಿಂಗ್ಸ್ ಏನಾದ್ರು ಇಟ್ಕೊಳ್ಳೋಕ್ಕೆ ಸ್ವಲ್ಪ ಸ್ಪೇಸ್ ಇದೆ. AC ಇದೆ, ಆದರೆ ವರ್ಕ್ ಆಗಲ್ಲ. ಫ್ಯಾನ್ ಒಂದಿದೆ. TV ಕೊಟ್ಟಿದ್ದಾರೆ, ಬಟ್ ಅದು ಆನ್ ಆಗುತ್ತಾ ಇಲ್ವೋ, ಆನ್ ಆಗಲ್ಲ. ಸೊ ಈ ಕಡೆ ಬಂದರೆ ಒಂದು ಮಿರರ್ ಇದೆ, ಈ ಕಡೆ ಒಂದು ಮಿರರ್ ಇದೆ, ಮತ್ತು ಒಂದು ಸಿಂಕ್ ಇದೆ. ವಾಶ್ರೂಮು ಈ ಥರ ಇದೆ. 2 ದಿನ ತೊಗೊಂಡಿದ್ದೀವಿ. 2 ದಿನಕ್ಕೆ 6,000 ಹೇಳಿದ್ದಾರೆ. ಏನೂ ಮಾಡೋಕ್ಕಾಗಲ್ಲ, ತುಂಬ ಜನ ಇರೋದ್ರಿಂದ ಕೊಟ್ಬಿಟ್ಟಿರಬೇಕಾಯ್ತು. ಸೊ ಇದ್ದೀವಿ. ಇವಾಗ ಒಂದು ಫ್ರೆಶಪ್ ಆಗಿ ಜಲ್ದಿ ಮಲ್ಕೊಂಡಿದ್ದು ಬೆಳಗ್ಗೆ ಸಿಗ್ತೀನಿ. ಹಾಯ್.